ನಮಸ್ಕಾರ ವೀಕ್ಷಕರೇ, ಟ್ರೇಡರ್ಸ್ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ರ್ಯಾಂಕೋ ಚಾರ್ಟ್ ಅಂತ ಬರುತ್ತೆ. ಈ ಚಾರ್ಟ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ. ವಿಡಿಯೋನ ಸಂಪೂರ್ಣ ನೋಡಿ. ಯಾಕೆಂದರೆ ನಾನು ಮುಂದೆ ಲೈವ್ ಮಾಡೋ ಟೈಮಲ್ಲಿ ಅಥವಾ ನಾನು ಮುಂದೆ ನಿಮಗೆ ಒಂದು ಇಂಡಿಕೇಟರ್ ಕೊಡೋ ಸಮಯದಲ್ಲಿ ನಾನು ಯೂಸ್ ಮಾಡ್ತೇನೆ, ರ್ಯಾಂಕೋ ಚಾರ್ಟ್ನ ಯೂಸ್ ಮಾಡ್ಕೊಡ್ತೀನಿ. ಸೊ ಹಾಗಾಗಿ ಅದು ನಿಮ್ಗೆ ಗೊತ್ತಿತ್ತು ಅಂದರೆ ನೀವು ಸಹಿತ ಈಸಿಯಾಗಿ ಟ್ರೇಡ್ ಮಾಡ್ಬೋದು. ಓಕೆ, ಸೊ ಈ ರ್ಯಾಂಕೋ ಚಾರ್ಟಿಂದ ಏನು ಮಾಡೋದು, ಟ್ರೆಂಡ್ನ ಐಡೆಂಟಿಫಿಕೇಶನ್ ಮಾಡೋದು ಭಾಳ ಈಸಿ ಆಗುತ್ತೆ. ಸೊ ಹಾಗಾಗಿ ಇದು ಬಹಳಷ್ಟು ಇಂಪಾರ್ಟೆಂಟ್ ಆದಂಥ ಚಾರ್ಟ್ ಆಗಿದೆ. ಸೊ ವಿಡಿಯೋನ ಸಂಪೂರ್ಣ ನೋಡಿ. ಸೊ ಡೈರೆಕ್ಟಾಗಿ ನಾವು ಹೋಗೋಣ. ಈಗ ನನ್ನ ಇದು ಫೈರ್ಸ್ ಚಾರ್ಟಲ್ಲಿ ಹೋಗ್ತೀನಿ. ಇಲ್ಲಿ ನೋಡಿ, ಇದು ಫೈರ್ಸ್ ಟ್ರೇಡಿಂಗ್ ಪ್ಲಾಟ್ಫಾರ್ಮ್. ಇಲ್ಲಿ ನಿಮ್ಗೆ 2 ಚಾರ್ಟ್ ಕಾಣ್ತಾ ಇದೆ. ಓಕೆ, ಇಲ್ಲಿ 2 ಚಾರ್ಟ್ ಕಾಣ್ತಾ ಇದೆ. ಇದು ನಾರ್ಮಲ್ ಕ್ಯಾಂಡಲ್ಸ್ಟಿಕ್ ಚಾರ್ಟ್, ಇದು ನಿಮಗೆ ರ್ಯಾಂಕೋ ಚಾರ್ಟ್. ಸೊ ಇದನ್ನು ಫಸ್ಟ್ ಹಿಂಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಅದಾದ್ಮೇಲೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಓಕೆನಾ? ಸೊ ಮೊದಲನೇದಾಗಿ ಇದನ್ನ 0 ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಕಾಣ್ತಾ ಇದೆ ಅಲ್ಲೇ ಈ ಒಂದು ಪೋರ್ಷನಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರಿ ಅಂತ ಅನ್ಕೊಳ್ಳಿ. ಇಲ್ಲಿ ಕ್ಲಿಕ್ ಈ ಥರ ಮಾಡಿದ್ರಿ ಅಂದರೆ ಇಲ್ಲಿ ನಿಮಗೆ ಬೇರೆ ಬೇರೆ ರೀತಿಯ ಕ್ಯಾಂಡಲ್ಸ್ಗಳು ಬರ್ತವೆ. ಓಕೆ, ಸೊ ನೀವು ನೋಡ್ಬೋದು, ಇಲ್ಲಿ ಕ್ಯಾಂಡಲ್ಸ್ ಇದೆ, ಹ್ಯಾಲೋ ಕ್ಯಾಂಡಲ್ಸ್ ಇದೆ, ವ್ಯಾಲ್ಯೂಮ್ ಕ್ಯಾಂಡಲ್ಸ್ ಇದೆ. ಸೊ ಅದೇ ಥರ ಲೈನ್ ವಿತ್ ಬ್ರೇಕ್ ಇದೆ. ಸೊ ಹೈಕೆನೈಶಿ ಇದೆ. ಆ್ಯಂಡ್ ಇಲ್ಲಿ ನೋಡಿ, ಇಲ್ಲಿ ರ್ಯಾಂಕೋ ಅಂತ ಇದೆ. ಸೊ ಈ ರ್ಯಾಂಕೋ ಚಾರ್ಟ್ನ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ರ್ಯಾಂಕೋ ಚಾರ್ಟ್ನ ಕ್ಲಿಕ್ ಮಾಡ್ಕೊಳ್ಳಿ. ಸೊ ರ್ಯಾಂಕೋ ಚಾರ್ಟ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಬರುತ್ತೆ. ಇದು ನಿಮಗೆ ರ್ಯಾಂಕೋ ಚಾರ್ಟ್. ಓಕೆನಾ? ಸೊ ರ್ಯಾಂಕೋ ಚಾರ್ಟ್, ಇದರಲ್ಲಿ ರ್ಯಾಂಕೋ ಚಾರ್ಟಲ್ಲಿ ನಮಗೆ 2 ಥರ ಬರುತ್ತೆ ಸರ್. ಈ ಒಂದು ಪೋರ್ಷನಲ್ಲಿ ನೋಡಿ, ಇಲ್ಲಿ ರ್ಯಾಂಕೋ ನಿಫ್ಟಿ 5 ಮಿನಿಟ್ಸ್ ಇದೆ, ರ್ಯಾಂಕೋ ಇದೆ, ಟ್ರೆಡಿಷನಲ್ 5 ಅಂತ ಇದೆ. ಓಕೆನಾ? ಸೊ ಇದನ್ನ ನಾವು ಕ್ಲಿಕ್ ಮಾಡ್ಕೊಳ್ಳಿ. ಫಸ್ಟ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಂಪಾರ್ಟೆಂಟ್ ಬರುತ್ತೆ. ಇಲ್ಲಿ ಬಾಕ್ಸ್ ಸೈಜ್ ಅಂತ ಬರುತ್ತೆ ಆ್ಯಂಡ್ ಬಾಕ್ಸ್ ಸೈಜ್ ಅಸೈನ್ಮೆಂಟ್ ಮೆಥಡ್ ಅಂತ ಇರುತ್ತೆ. ಇವೆರಡು ಇರುತ್ತೆ. ಸೊ ಇಲ್ಲಿ ಒಂದು ಟ್ರೆಡಿಷನಲ್ ಅಂತ ಬರುತ್ತೆ. ಓಕೆ, ಇದು ಟ್ರೆಡಿಷನಲ್ ಅಂತ ಬರುತ್ತೆ. ನಾವು ಅಲ್ಲಿ ಏನು ಮಾಡ್ಕೋಬೇಕು ಅಂತ 2 ಥರ ಬರುತ್ತೆ. ಒಂದು ಟ್ರೆಡಿಷನಲ್ ಅಂತ ಬರುತ್ತೆ, ಒಂದು ATR ಅಂತ ಬರುತ್ತೆ, ಒಂದು ಟ್ರೆಡಿಷನಲ್ ಅಂತ ಬರುತ್ತೆ. ಸೊ ನೀವು ಸಿಂಪಲ್ ಆಗಿ ಏನು ಮಾಡ್ತೀರಾ, ಟ್ರೆಡಿಷನಲ್ ತೊಗೊಳ್ಳಿ, ATR ಬೇಡ. ಆಯಿತಾ? ಸೊ ಇದು ಟ್ರೆಡಿಷನಲ್ ತೊಗೊಳ್ಳಿ. ನಂತರ ಇಲ್ಲಿ ಬಾಕ್ಸ್ ಸೈಜ್ ನೋಡಿ, ಇಲ್ಲಿ ಬಾಕ್ಸ್ ಸೈಜ್ ನಾವು ಎಷ್ಟಾರ ಮಾಡ್ಕೋಬೋದು. ನಾನು ಸದ್ಯಕ್ಕೆ 5 ಮಾಡ್ತೇನೆ. ಇದೆಲ್ಲ ಹೇಳ್ಕೊಡ್ತೀನಿ ನಿಮ್ಗೆ ಏನು ಅಂತ. ಓಕೆ, ಇದು ನಿಮಗೆ ಒಂದು ಸ್ಟ್ಯಾಂಡರ್ಡ್ ರ್ಯಾಂಕೋ ಚಾರ್ಟ್ನ ಸೆಟ್ಟಿಂಗ್ಸ್. ಓಕೆ, ಇದನ್ನು ನಾವು ರ್ಯಾಂಕೋ ಚಾರ್ಟ್ನ ಸೆಟ್ಟಿಂಗ್ ಮಾಡ್ಕೊಡಿ. ಸೊ ರ್ಯಾಂಕೋ ಚಾರ್ಟ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಪ್ರೈಸ್, ಇದು ಪ್ರೈಸ್ನ ಭಾಳ ಕನ್ಸಿಡರ್ ಮಾಡುತ್ತೆ. ಇಲ್ಲಿ ಟೈಮ್ಗೆ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ, ಬಟ್ ಇದನ್ನು ಸಹಿತ ಸ್ವಲ್ಪ ಕನ್ಸಿಡರ್ ಮಾಡುತ್ತೆ. ಹೇಗೆ ಅಂತ ನಾನು ಹೇಳ್ತೀನಿ. ಓಕೆ, ಮೇನ್ ಇಂಪಾರ್ಟೆಂಟ್ ಇದು ಪ್ರೈಸ್. ಓಕೆ, ಪ್ರೈಸು. ಆಮೇಲೆ ಏನಾಗುತ್ತೆ, ಈಗ ನೋಡಿ, ನಮ್ಮ ಕ್ಯಾಂಡಲ್ಸ್ಟಿಕ್ಕಲ್ಲಿ ಏನಾಗುತ್ತೆ ಗೊತ್ತಾ ನಿಮಗೆ, ಕ್ಯಾಂಡಲ್ಸ್ಟಿಕ್ಕಲ್ಲಿಗೆ ನಿಮ್ಮ ನಂಬರ್ ಆಫ್ ಕ್ಯಾಂಡಲ್ಸ್ಗಳು ಬರ್ತವೆ. ಯಾವ ಕ್ಯಾಂಡಲನ್ನು ಐಡೆಂಟಿಫೈ ಮಾಡೋಕ್ಕೆ ಬರಲ್ಲ. ಬಟ್ ಈ ರ್ಯಾಂಕೋ ಚಾರ್ಟಲ್ಲಿ ನಿಮ್ಗೆ ಬರೋದು 2, ಒಂದು ಗ್ರೀನ್ ಬರುತ್ತೆ, ಒಂದು ರೆಡ್ ಬರುತ್ತೆ. ಇವೆರಡು ಬಿಟ್ಟು ಇಲ್ಲಿ ಯಾವುದೇ ರೀತಿಯ ಬೇರೆ ಪ್ಯಾಟರ್ನ್ಗಳು ಬರಲ್ಲ. ರೈಟ್? ಸೊ ಇದ್ರದ್ದು ಒಂದು, ಈಗ ಯಾರು ಇದು ನೋಡಿರ್ತಾರೆ ಸಾಮಾನ್ಯವಾಗಿ, ನೋಡಿಬಿಟ್ಟು ಇದರಲ್ಲಿ ಒಂದು ಡಿಫಾಲ್ಟ್ ಇದೆ. ಡಿಫಾಲ್ಟರ್ ಇದೆ, ಏನು ಗೊತ್ತಾ, ಇದು ರೀಪೇಂಟ್ ಆಗುತ್ತೆ ಅಂತ ಇರುತ್ತೆ. ರೀಪೇಂಟ್ ಆಗುತ್ತೆ ಸರ್, ಇದು ಇಲ್ಲಿ ಗ್ರೀನ್ ತೋರಿಸ್ತಾ, ಇಲ್ಲಿ ರೆಡ್ ತೋರಿಸ್ತಾ ಇರುತ್ತೆ, ಒಂದೇ ಸಲ ಗ್ರೀನ್ ಆಗಿಬಿಡುತ್ತೆ ಅಂತ ಆಗ್ತಾರೆ. ಸೊ ಅದಕ್ಕೆ ನೀವು ಇದು ಯಾವ ಥರ ಫಾರ್ಮೇಷನ್ ಆಗುತ್ತೆ ಅನ್ನೋದು ಗೊತ್ತಿಲ್ಲಕ್ಕೆ ಆ ಥರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಓಕೆನಾ? ಸೊ ಏನಿದು ಇದ್ರದ್ದು ಪ್ರೈಸ್ ನೋಡಿ, ಹೇಳ್ತೀನಿ. ನಾನು ಹೇಳಿದೆ ಫಸ್ಟು, ಇದು ಇಂಪಾರ್ಟೆಂಟ್. ಇದು ಪ್ರೈಸ್ನ ಕನ್ಸಿಡರ್ ಮಾಡುತ್ತೆ. ಇದು ಟೈಮ್ನಾಗೆ ಯಾವುದು ವ್ಯಾಲ್ಯೂ ಇಲ್ಲ ಅಂತ ಹೇಳಿದೆ. ಬಟ್ ಇದು ಟೈಮ್ನ ಯಾವಾಗ ಕನ್ಸಿಡರ್ ಮಾಡುತ್ತೆ ಅಂತ ಹೇಳ್ತೀನಿ. ಟೈಮ್ ಯಾವಾಗ ಕನ್ಸಿಡರ್ ಮಾಡುತ್ತೆ, ಉದಾಹರಣೆಗೆ ನಾನು ಇಲ್ಲಿ ಕೊಟ್ಟಿನಿ 5 ನಿಮಿಷ ಟೈಮ್ ಫ್ರೇಮ್ ಕೊಟ್ಟಿನಿ ಅಲ್ವಾ. ಇದು ನಾನು 5 ನಿಮಿಷ ಹಾಕೊಂಡಿದ್ದೀನಿ. ಆಯಿತಾ? 5 ಮಿನಿಟ್ಸ್ ಟೈಮ್ ಫ್ರೇಮ್ ಹಾಕೊಂಡಿದ್ದೀನಿ. ಈಗ ಇಲ್ಲಿ ಗ್ರೀನ್ ಬರ್ತಾ ಇರುತ್ತೆ ಅನ್ಕೊಳ್ಳಿ, ಗ್ರೀನ್ ಬರ್ತಾ ಇದೆ. ಸಮಯ ಈಗ ಒಂದು 9:15 ಅನ್ಕೊಳ್ಳಿ. ಸೊ 9:20, 9:15, 9:20 ನೆಕ್ಸ್ಟ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ಬೇಕನ್ನಲ್ರಿ. ಸೊ ಈ ಕ್ಯಾಂಡ್ಲು 9:20 ಒಳಗಡೆ ಅಕಸ್ಮಾತ್ ನಮ್ದು ಏನು ಕಂಡೀಷನ್ ಇರುತ್ತೆ, ಕಂಡೀಷನ್ ಏನು ಮ್ಯಾಚ್ ಆಗಲಿಲ್ಲ ಅಂತ ಅನ್ಕೊಳ್ಳಿ, ಅಂದರೆ ಆಪೋಸಿಟ್ ಕಡೆ ಓಕೆ ಮ್ಯಾಚ್ ಆಗಲಿಲ್ಲ ಅಂದರೆ ಇದು ಗ್ರೀನೇ ಇರುತ್ತೆ. ಯಾವುದೇ ಕಾರಣಕ್ಕೂ ರೆಡ್ ಆಗಲ್ಲ. ರೆಡ್ ನೋಡಿ, ಇದು ಎಷ್ಟು ಗಂಟೆ ಆಗಿದೆ ಗೊತ್ತಾ, ಫಸ್ಟ್ ರೆಡ್ ಬಂದಿದ್ದು 9:30 ಆಗಿದೆ. ನೋಡಿ, ಇಲ್ಲಿಂದ ಗ್ರೀನೇ ಇದ್ದಾನೆ. ಸೊ 9:30ಕ್ಕೆ ಫಸ್ಟ್ ರೆಡ್ ಆಗಿದ್ದಾನೆ. ಏನಿದು ಕಂಡೀಷನ್, ಏನು ಕಂಡೀಷನ್ ಅಂತ ಹೇಳ್ತೀನಿ. ಇನ್ನು ಒಂದು ಟ್ರೆಡಿಷನಲ್ ಬಾಕ್ಸ್ ಸೈಜ್ ಅಂತ ಕೊಟ್ಟಿವಿ ಗೊತ್ತಾ ನಿಮಗೆ, ಬಾಕ್ಸ್ ಸೈಜ್ ಕೊಟ್ಟೆ 5 ಅಂತ. ಓಕೆ, ಸೊ ಏನಿದು 5 ಅಂದರೆ, ಈಗ ಮಾರ್ಕೆಟ್ ಏನಾದರೂ 24,120 ಕ್ಲೋಸ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಇದು ನೆಕ್ಸ್ಟ್ ಕ್ಯಾಂಡ್ಲು, ನೆಕ್ಸ್ಟ್ ಈ ಥರ ಬ್ರಿಕ್ಸ್. ಇದಕ್ಕೆ ಈ ರ್ಯಾಂಕೋ ಚಾರ್ಟಲ್ಲಿ ಈ ಗ್ರೀನ್ ಕಲರ್ ಅಂಡ್ ಈ ರೆಡ್ ಕಲರ್ಗೆ ಏನಂತೀವಿ ಅಂದರೆ ಬ್ರಿಕ್ಸ್ ಅಂತೀವಿ. ಬ್ರಿಕ್ಸ್ ಅಂದೇನು ಕನ್ನಡದಲ್ಲಿ ಇಟ್ಟಿಗೆ ಟೈಪು. ಇದು ಕಟ್ಕೊಂತ ಹೋಗುತ್ತೆ. ಆಯಿತಾ? ಸೊ ಈಗ ಒಂದು ಹಸಿರು ಬರ್ತಾ ಇದೆ ಅಂತ ಹೇಳಿ, ಹಸಿರು ಬರ್ತಾ ಇದೆ.
ಇಲ್ಲಿ ರೆಡ್ ಆಗಬೇಕಪ್ಪ, ಮತ್ತೆ ಗ್ರೀನ್ ಆಗಬೇಕು, ಮತ್ತೆ ಈ ಥರ ಟ್ರೆಂಡ್ನ ರಿವರ್ಸಲ್ಲಿ ಹೋಗ್ಬೇಕಲ್ಲ. ಇದು ಯಾವಾಗ ಆಗುತ್ತೆ? ನನ್ನ ಸೈಜ್ ಕೊಟ್ಟಿದೆ ಎಷ್ಟು? ಬಾಕ್ಸ್ ಸೈಜು 5 ಕೊಟ್ಟಿದೆ ಅಲ್ವಾ? ನೋಡಿ ಹೇಳ್ತೀನಿ. ಉದಾಹರಣೆಗೆ ಈಗ 24,120 ಮಾರ್ಕೆಟ್ ಇದೆ ಅಂತ ಅನ್ಕೊಳ್ಳಿ. ಸೊ ನೆಕ್ಸ್ಟ್ ಮಾರ್ಕೆಟ್ 24,125 ಕ್ಲೋಸ್ ಕೊಡಬೇಕು. ದ ಇಂಪಾರ್ಟೆಂಟ್ ಕ್ಲೋಸ್ ಕೊಡಬೇಕು, ಆಯ್ತಾ? ಬರೀ ಹೈ ಮಾಡೋದಲ್ಲ, ಕ್ಲೋಸ್ ಕೊಡಬೇಕು. ಹೆಂಗೆ? ಈಗ 24,120ಕ್ಕೆ ಒಂದು ಬ್ರಿಕ್ ಬಂದಿದೆ ಅಂತ ಅನ್ಕೊಳ್ಳಿ. ಒಂದು ಬ್ರಿಕ್ ಬಂದಿದೆ, ಯಾವುದು? ಗ್ರೀನ್ ಕಲರ್ ಬಂದಿದೆ. ಯಾಕೆಂದ್ರೆ ಈಗ ನಾನು ಮೇಲೆ ಹೇಳ್ತೀನಿ, ಒಂದು ಗ್ರೀನ್ ಕಲರ್ ಬ್ರಿಕ್ನ ರೆಡಿ ಆಗಿದೆ ಅಂತ ಅನ್ಕೊಳ್ಳಿ. ಇದು ಒಂದು ಗ್ರೀನ್ ಕಲರ್ ಬ್ರಿಕ್. ಸೊ ನೆಕ್ಸ್ಟ್ ಬ್ರಿಕ್ ಯಾವಾಗ ಬರುತ್ತೆ? ನೆಕ್ಸ್ಟ್ ಬ್ರಿಕ್ ಅದು ಡೆವಲಪ್ ಆಗೋದು ಯಾವಾಗ ಅಂದ್ರೆ, ಯಾವಾಗ ಮಾರ್ಕೆಟ್ 24,125 ಕ್ಲೋಸ್ ಕೊಡಬೇಕು, ಆವಾಗ ನಮಗೆ ಇನ್ನೊಂದು ಬ್ರಿಕ್ ಇಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಬ್ರಿಕ್ ಯಾವಾಗ ಬರುತ್ತೆ? 24,130 ಕ್ಲೋಸ್ ಕೊಡಬೇಕು. ಅದು ಒಂದು 5 ಮಿನಿಟ್ಸಲ್ಲಿ ಕ್ಲೋಸ್ ಕೊಟ್ಟಿರ್ಬೇಕು, ಅವಾಗ ಇನ್ನೊಂದು ಬರುತ್ತೆ. ಸೊ ಇದೇ ರೀತಿ ನಾವೇನು 5 ಸೈಜ್ ಕೊಟ್ಟಿದ್ದೀವಲ್ಲ, ಯಾವಾಗ 5 ಪಾಯಿಂಟ್ ಕ್ಲೋಸ್ ಕೊಡಬೇಕು, ಕ್ಲೋಸ್ ಕೊಟ್ಟಾದ ತಕ್ಷಣ ನಮಗೆ ಒಂದು ಗ್ರೀನ್ ಕಲರ್ ಬರ್ತಾ ಇರುತ್ತೆ. ಅದು ಎಷ್ಟು ಹೊರಡೆ ಬರಬೇಕು? ಈ 5 ನಿಮಿಷದ ಹೊರಡೆ. ಉದಾಹರಣೆಗೆ ನಾವು 9:15 9:20 ಅಥವಾ 9:25 ಹೊರಡೆ, ಒಟ್ಟು ಯಾವಾಗರಾಗಲಿ ಸರ್, ಆ ಒಂದು 5 ನಿಮಿಷದ ಹೊರಡೆ ಅವ್ನು ಎಷ್ಟು ಸಲ ಕ್ಲೋಸ್ ಕೊಡ್ತಾನೆ, ಆ ಥರ ಬ್ರಿಕ್ಸ್ ಬರ್ತಾ ಹೋಗುತ್ತೆ. ನೋಡಿ, ಕೊನೆ ಬ್ರಿಕ್ಸ್ ಇಲ್ಲಿ ಎಷ್ಟು ಗಂಟೆ ಬಂದಿದೆ ಗೊತ್ತಾ? ಎಷ್ಟು ಗೊತ್ತಾ? ಇದ್ದದ್ದು 24,150ಕ್ಕೆ ಒಂದು ಗ್ರೀನ್ ಕಲರ್ ಬ್ರಿಕ್ಸ್ ಬಂದಿದೆ ಸರ್. ಓಕೆ, ಅವನು ನೆಕ್ಸ್ಟ್ ಬರಬೇಕಾಯ್ತು 24,150ಕ್ಕೆ ಕ್ಲೋಸ್ ಕೊಡಬೇಕಾಯ್ತು. ಅವನು ಕ್ಲೋಸ್ ಕೊಟ್ಟಿಲ್ಲ, ಇಲ್ಲಿ ರೆಡ್ ಕ್ಲೋಸ್ ಕೊಟ್ಟಿದ್ದಾನೆ. ಈ ರೆಡ್ ಕ್ಲೋಸ್ ಕೊಟ್ಟೋದು ಯಾವಾಗ ಗೊತ್ತಾ? ಅವನು 24,145 ಅಲ್ಲ, ಇದೊಂದು ಸ್ವಲ್ಪ ಇಟ್ಕೊಳ್ಳಿ. 24,150 ಕ್ಲೋಸ್ ಕೊಟ್ಟೆ ಬರಲ್ಲ. ಅಲ್ಲಿಂದ ಅವನು 10 ಪಾಯಿಂಟ್ ಕೆಳಗಡೆ, ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅಲ್ಲಿಂದ ಅವನು 10 ಪಾಯಿಂಟ್ ಕೆಳಗಡೆ 24,000, ಇದು 155 ಕ್ಲೋಸ್ ಆಗಿರೋದು 145, ಇದು 145 ಬಂದ. ಓಕೆ, 24,145 ಬಂದಾಗ ರೆಡ್ ಬಂದ. ಮತ್ತೆ ಗ್ರೀನ್ ಆಗ್ಬೇಕಂದ್ರೆ ಮಾರ್ಕೆಟ್ 24,155 ಆಗಿರುತ್ತೆ. ಓಕೆ, ಸೊ ಈ ರೀತಿಯಾಗಿ ಏನಾಗುತ್ತೆ, ಈ ಬ್ರಿಕ್ ಸೈಜು ಬ್ರಿಕ್ ನಿಮಗೆ ಡೆವಲಪ್ ಮಾಡ್ಕೊಂತ ಹೋಗುತ್ತೆ. ಇದು ಬ್ರಿಕ್ನ ಡೆವಲಪ್ ಮಾಡ್ಕೊಂತ ಹೋಗುತ್ತೆ. ಗ್ಯಾಪ್ನ ಇರಲಿ, ನಾವು ಬ್ರಿಕ್ ಸೈಜ್ ಏನು ಕೊಟ್ಟಿರ್ತೀವಿ? 5 ಕೊಟ್ಟಿರ್ತೀವಿ. ಒಂದನೇ ಕಂಡೀಷನ್. ಇಲ್ಲಿ ನೀವು ರ್ಯಾಂಕೋ ಯೂಸ್ ಮಾಡ್ತೀರಿ ಅಂದರೆ ಇದಿಷ್ಟು ವಿಷಯ ಗೊತ್ತಿರಬೇಕು. ಒಂದು, ಬ್ರಿಕ್ ಸೈಜ್ ಅಂದರೆ ಏನು? ಓಕೆ, ಬ್ರಿಕ್ ಸೈಜ್ ಅಂದರೆ ಗೊತ್ತಾಯ್ತಲ್ಲ. ಬ್ರಿಕ್ ಸೈಜ್ ಅಂದರೆ ಏನು ಅಂದರೆ, ನಾವು ಎಷ್ಟು ಪಾಯಿಂಟಿಗೆ ಮಾರ್ಕೆಟ್ ಕ್ಲೋಸ್ ಕೊಟ್ಟಾಗ ಒಂದು ಬ್ರಿಕ್ ಫಾರ್ಮ್ ಆಗಬೇಕು, ಒಂದು ಬ್ರಿಕ್ ಫಾರ್ಮ್ ಮಾಡಬೇಕು ಅಂತ ನಾವು ಕಂಡೀಷನ್ ಕೊಡ್ತೀವಲ್ವಾ? ಸೊ ಅದನ್ನ ನಾವು ಬ್ರಿಕ್ ಸೈಜ್ ಅಂತೀವಿ. ಓಕೆ, ಇದನ್ನ ಬ್ರಿಕ್ ಸೈಜ್ ಅಂತೀವಿ, ರೈಟ್? ಇದನ್ನ ನಾವು ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋದು ಎಷ್ಟು ಈಸಿ ಆಗುತ್ತೆ. ಉದಾಹರಣೆಗೆ ಮಾರ್ಕೆಟ್ ಕತೆ ಬಿಟ್ಬಿಡಿ ಸರ್, ಏನಾರು ಆಗೋಗ್ಲಿ, ನೀವು ಒಂದು ಡಿಸೈಡ್ ಆಗ್ಬಿಡಿ, ನಾನು ಅಪ್ ಸೈಡ್ ಹೋಗ್ತೇನೆ, ಡೌನ್ ಸೈಡ್ ಹೋಗ್ತೇನೆ, ನಿಮ್ಮ ಇಷ್ಟ ಸರ್. ನಾನು ಬರೀ ಅಪ್ ಸೈಡ್ ನೋಡ್ತೀನಿ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ನಾನು ವಿಡಿಯೋ ಮಾಡ್ತಿರೋದು ಇದು 26/6/2026ಕ್ಕೆ ನಾನು ವಿಡಿಯೋ ಮಾಡೋದು 26/6/2026. ಓಕೆ, ಅದು ಮೊಹರಂ ರಜಾ ಇದೆ, ಶುಕ್ರವಾರ, ಅವತ್ತಿನ ದಿವಸ ವಿಡಿಯೋ ಮಾಡ್ತಾ ಇದ್ದೀನಿ. ಇದು ಲಾಸ್ಟ್ ಟ್ರೇಡಿಂಗ್ ಡೇ 25ನೇ ತಾರೀಕು ಇದೆ. ನೀವೊಂದು ಡಿಸೈಡ್ ಮಾಡಿಬಿಡ್ತೀರಾ ಏನಂದ್ರೆ, ನಾನು ಮಾರ್ಕೆಟ್ ಬರೀ ಅಪ್ ಸೈಡ್ ನೋಡ್ತೀನಿ ಅಂತ. ಏನು ಹೇಳಿ? ಅಪ್ ಸೈಡ್ ನೋಡ್ತೀನಿ ಅಂತ. ವೆರಿ ಇಂಪಾರ್ಟೆಂಟ್. 9:15ಕ್ಕೆ ಯಾವತ್ತೂ ಈ ಥರ ಇರುತ್ತೆ, ಗ್ರೀನರ್ ಇರುತ್ತೆ ಅಥವಾ ರೆಡ್ಡರ್ ಇರುತ್ತೆ. ಓಕೆ, ಸೊ ನೀವು 9:15 ಆಗೋವರೆಗೂ ವೆಯ್ಟ್ ಮಾಡಬೇಕು. ಅಂದರೆ 9:15 9:20ವರೆಗೂ ನೀವು ವೆಯ್ಟ್ ಮಾಡಲೇಬೇಕು. ಫಸ್ಟ್ 5 ಮಿನಿಟ್ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ಬನ್ನಿ, ಹಿಂಗೆ ಬಂದು, ಸೊ 9:20 ಎಲ್ಲಿದೆ ನೋಡಿ, ಇದು 9:20 ಫಸ್ಟ್ ಕ್ಯಾಂಡಲ್ ಬರುತ್ತೆ. ಓಕೆ, 9:20ಕ್ಕೆ ಇಲ್ಲಿದ್ದಾನೆ. ಓಕೆ, ಇದಕ್ಕೆ ಒಂದು ಹಾರಿಜೆಂಟಲ್ ಲೈನ್ ಹಾಕೊಂಬಿಡಿ ಸರ್, ಇದಕ್ಕೆ ಒಂದು ಹಾರಿಜೆಂಟಲ್ ಲೈನ್ ಹಾಕೊಂಬಿಡಿ. ಸೊ ನಿಮಗೆ 9:20ಕ್ಕೆ ನಿಮ್ದು ಎಂಟ್ರಿ ಪಾಯಿಂಟ್, ಇದು ನಿಮ್ಮ ಎಂಟ್ರಿ ಪಾಯಿಂಟ್. ಇಲ್ಲಿಂದ ನೀವೇನು ಮಾಡ್ತೀರಿ ಅಂದರೆ, ಮಾರ್ಕೆಟ್ ಇಲ್ಲಿ ಕೆರಡೆ ಬಂದಾನೆ ಬಿಟ್ಬಿಡಿ. ನಿಮ್ಮದು ಉದ್ದೇಶ ಇಲ್ಲಿಂದ ಮಾರ್ಕೆಟ್ ಅಪ್ ಸೈಡ್ ಹೋಗ್ತಾನೆ ಅಂತಾನೆ, ಯಾವುದೇ ಕಾರಣಕ್ಕೂ ಮಾರ್ಕೆಟ್ ಇಲ್ಲಿಂದ ಡೌನ್ ಸೈಡ್ ಬರಲ್ಲ ಅಂತ. ನಾನು ಹೇಳ್ತಿರೋದು ಇದೇ ಫೈನಲ್ ಅಲ್ಲ, ಇದು ಒಂದು ಸ್ಟ್ರಾಟಜಿ ಹೇಳ್ಕೊಡ್ತೀನಿ ಅಷ್ಟೇ, ಆಯಿತಾ? ಸೊ ಇಲ್ಲಿ ಬೈ ಮಾಡಿ. ನಿಮ್ಮ ಬೈಯಿಂಗಲ್ಲಿ ಸ್ಟಾಪ್ ಲಾಸ್ ಎಷ್ಟು? 24,135. ಬೈಯಿಂಗ್ ಇರೋದು ಸೇಮ್ 135 140 ಬಂದಾಗ ನೀವು ಬೈ ಮಾಡ್ತೀರಾ. ನಿಮ್ಮ ಸ್ಟಾಪ್ ಲಾಸ್ ಹೊಡೆದಾಗ ನೋಡಿ, ಇಲ್ಲಿ 125, ನಿಮಗೆ 10 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ. ಇಲ್ಲಿ 10 ಪಾಯಿಂಟ್ ಸ್ಟಾಪ್ ಲಾಸ್ ತಗೊಳ್ಳಿ, ಬಿಟ್ಬಿಡಿ. ಮತ್ತೆ ನೋಡಿ, ಇಲ್ಲಿ ಮತ್ತೆ ಎಂಟ್ರಿ ಬಂತು, ಫಸ್ಟ್ ಗ್ರೀನ್, ಈ ಕೆರಡೆಗಳು, ಇಲ್ಲಿ 10 ಪಾಯಿಂಟ್, 20 ಪಾಯಿಂಟ್ ಲಾಸ್ ನಿಮಗೆ. ಇಲ್ಲಿ 20 ಪಾಯಿಂಟ್ಸ್ ಲಾಸ್, ನಿಮಗೆ 20 ಪಾಯಿಂಟ್ಸ್ ಏನಾಗಿದೆ? ಲಾಸ್ ಆಗಿದೆ. ಗ್ಯಾಪ್ನ ಹಾಕೊಳ್ಳಿ.
ಇದು ನಿಮ್ಗೆ ಹೋದ್ರೆ 10 ಪಾಯಿಂಟ್ ಹೋಗುತ್ತೆ, ಬಂದ್ರೆ ಈಗ ನೋಡಿ ಇಲ್ಲಿಂದ ನಿಮ್ಗೆ ನಿಮ್ಮ ಎಂಟ್ರಿ ಮಾಡಿ ಕರೆಕ್ಟಾಗಿ ಸಿಕ್ಕಿದ್ರೆ 140ರಿಂದ ಎಲ್ಲಿವರೆಗೂ ಹೋಗಿದೆ ಸರ್? 113 ಪಾಯಿಂಟ್ ಹೋಗಿದೆ. ಓಕೆ, ನಾವು ಎಕ್ಸಿಟ್ ಆಗಲ್ಲ, ಎಕ್ಸಿಟ್ ಮಾಡಕ್ ಹೋಗ್ಬೇಡಿ, ದೊಡ್ಡ ದೊಡ್ಡ ಟಾರ್ಗೆಟ್ ಸಿಗ್ತವೆ. ಇಲ್ಲಪ್ಪ ನಾನು ಸಣ್ಣ ಟಾರ್ಗೆಟ್ ಅಲ್ಲಿ ನೋಡ್ತೀನಿ, ನೋ ಇಶ್ಯೂ, ನೀವು ಮಾಡ್ಕೊಳ್ಳಿ. ಬಟ್ ಬಹಳ ತಾಳ್ಮೆ ಇರ್ಬೇಕು ಇಲ್ಲಿ. ಓಕೆ, ಬಹಳಷ್ಟು ತಾಳ್ಮೆ ಇರಬೇಕು. ಒಂದ್ಸಲ ರಿವರ್ಸ್ ಅಂದ್ರೆ ಬಹಳ ದೊಡ್ಡ ರಿವರ್ಸಲ್ ಕೊಡ್ತಾನೆ. ಸೊ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಇರ್ತಾನೆ, ಯಾರೋ XYZ. ಈಗ ನಾವು ಆಪ್ಷನ್ ಸೆಲ್ಲರ್ ಅಲ್ವಾ, ಆಪ್ಷನ್ ಸೆಲ್ಲರ್ ನಾವೇನ್ ಮಾಡ್ತೀವಿ, 9:20ವರೆಗೂ ವೆಯ್ಟ್ ಮಾಡ್ತೀವಿ ಅಂತ ಅನ್ಕೊಳ್ಳಿ. ಸೊ ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗ್ತವನೆ, ನಾನೇನ್ ಮಾಡೋಣ, ಇಲ್ಲಿ ಆರಾಮ್ಸೆ ಒಂದು ಪುಟ್ನ ಸೆಲ್ ಮಾಡ್ಕೊಳ್ಳಿ. ಓಕೆ, ಪುಟ್ ಸೆಲ್ ಮಾಡ್ಕೊಳ್ಳಿ. ಇಲ್ಲಿ ಯಾವಾಗ ರೆಡ್ ಬರ್ತಾನಲ್ಲ, ಇಲ್ಲಿ ಕಾಲ್ ಸೆಲ್ ಮಾಡಿ. ಇದ್ರ ಮೇಲೆ ಸ್ಟಾಪ್ ಲಾಸ್ ಹೊಡೆದು ನಾವು ಎಕ್ಸಿಟ್. ಸ್ಟಾಪ್ ಲಾಸ್ 2, 3 ಸ್ಟಾಪ್ ಲಾಸ್ ತೊಗೊಂಡ್ರಿ ನಾವು. ಇಲ್ಲಿ 3 ಸ್ಟಾಪ್ ಲಾಸ್ ಆಯಿತು. ಅದಕ್ಕೆ ಕಾಲ್ ಸೆಲ್ ಅಲ್ಲಿ 3 ಸ್ಟಾಪ್ ಲಾಸ್ ಆಯಿತು. ಓಕೆನಾ? ಬಟ್ ಪುಟ್ ಸೆಲ್ ಅಲ್ಲಿ ಯಾವುದು ಸ್ಟಾಪ್ ಲಾಸ್ ಇಲ್ಲ, ಮಾರ್ಕೆಟ್ ಇಲ್ಲವರು ಇದ್ದಾನೆ, ರೈಟ್. ಬಟ್ ಇಲ್ಲಿಂದ ನೋಡಿ, ಅವಾಗ ಇಲ್ಲಿಂದ ಫುಲ್ಲು ನಿಮಗೆ ಟ್ರೆಂಡ್ ಸಿಗ್ತಾ ಯಾವ ಕಡೆ? ಕಾಲ್ ಸೆಲ್ ಕಡೆ. ಪುಟ್ ಸೆಲ್ ನೀವು ಇಲ್ಲಿ ಎಕ್ಸಿಟ್ ಮಾಡ್ಕೊಂತೀರಾ, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು, ಆಯ್ತಾ? ನೀವು ರ್ಯಾಂಕೋ ಚಾರ್ಟ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಬ್ರಿಕ್ ಸೈಜ್ ಇಂಪಾರ್ಟೆಂಟ್. ನಾವು ಭಾಳ ಲಾಂಗ್ ಟರ್ಮ್ ನೋಡ್ತೀನಿ. ಇಲ್ಲಿ ನೋಡಿ ಇಲ್ಲಿಂದ 9:20, ಇಲ್ಲಿ ಸ್ಟಾಪ್ ಲಾಸ್ 10 ಪಾಯಿಂಟ್ ಸ್ಟಾಪ್ ಲಾಸ್ ಇರುತ್ತೆ, ಆಯ್ತಾ? ಇಲ್ಲಿ ನೋಡಿ ಇಲ್ಲಿಂದ 830ರಿಂದ ಅಪ್ ಟು ಇಲ್ಲಿವರೆಗೆ 416 ಪಾಯಿಂಟ್ 2 ಡೇಸಿಗೆ. ಓಕೆ, ಬಟ್ ಈಗ ಬಂದಿರೋದು ಇನ್ನು 218 ಪಾಯಿಂಟ್. ಓಕೆ, ನಿಮ್ಗೆ ಇದನ್ನ ಟ್ರೆಂಡ್ನ ಐಡೆಂಟಿಫೈ ಮಾಡೋದು ಬಹಳಷ್ಟು ಸುಲಭ ಆಗುತ್ತೆ. ಬಟ್ ನೀವು ನೋಡ್ತಾ ಇರಬೇಕು. ನಾವು 2 ಕಡೆ ಟ್ರೇಡ್ ಮಾಡ್ತೀನಿ, ನೋ ಪ್ರಾಬ್ಲಮ್, ಮಾಡಿ ಆರಾಮ್ಸೆ ನಾವೇನು ಮಾಡ್ಬೋದು, ಇಲ್ಲಿ ಟ್ರೇಡ್ ಮಾಡ್ಬೋದು. ಒಂದು ಓಕೆ, ಈಗ ನಾನು ಹೇಳ್ತಾ ಇದ್ದೆ ಇದು ನಾನು ಹೆಂಗೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನ ಆ್ಯಕ್ಚುಲಿ ಇಲ್ಲಿ 2 ಥರ ಚಾರ್ಟ್ ಹಾಕೊಂಡಿದ್ದೀನಿ. ಸೊ ಇಲ್ಲಿ ನೋಡಿ, ಇದು ರ್ಯಾಂಕೋ ಚಾರ್ಟ್. ಓಕೆ, ಇದು ನನ್ನ ಒಂದು ಇಂಡಿಕೇಟರ್. ಸೊ ಇಲ್ಲೂ ಸಹಿತ ನಿಮಗೆ ಇಲ್ಲಿ ರ್ಯಾಂಕೋ ಹಾಕೊಂಡಿದ್ದೀನಿ, ಇಲ್ಲಿ ನಾರ್ಮಲ್ ಹೈಕೆನೆಸಿಕ್ ಕ್ಯಾಂಡಲ್ ಹಾಕೊಂಡಿದ್ದೀನಿ, ಪ್ಲಸ್ ನನ್ನ ಒಂದು ಇಂಡಿಕೇಟರ್. ಓಕೆ, ಸೊ ನಾನು ಏನು ಸಾಮಾನ್ಯವಾಗಿ ಇದೆರಡನ್ನು ಯಾಕೆ ಹಾಕೊಂಡಿದ್ದೀನಿ, ಇದ್ರ ಬೆನಿಫಿಟ್ ಏನು, ನಾನು ನಿಮಗೆ ತೋರಿಸ್ಕೊಡ್ತೇನೆ. 2 ಈ ಥರ ಇರಬೇಕಾಗತ್ತೆ ನನಗೆ. ಇದು ಅಷ್ಟೇ ನೋಡಿ, ಇಲ್ಲಿ ಟೈಮ್ ಫ್ರೇಮ್ ನೋಡಿ, ಇಲ್ಲಿ 1 ಮಿನಿಟ್ ಇದೆ, ಇಲ್ಲಿ 1 ಮಿನಿಟ್ ಇದೆ, ಈ ಕ್ಯಾಂಡಲ್ 1 ಮಿನಿಟ್ ಇದೆ. ಬಟ್ ಇಲ್ಲಿ ನೋಡಿ, ಈ ಕ್ಯಾಂಡಲ್ಲಿ ನಾನು ರ್ಯಾಂಕೋ ಚಾರ್ಟ್ ಹಾಕೊಂಡಿದ್ದೀನಲ್ಲ, ರ್ಯಾಂಕೋ ಚಾರ್ಟಲ್ಲಿ ನಾನು 1 ಸೆಕೆಂಡ್ ಡಾಟ್ ಹಾಕೊಂಡಿದ್ದೀನಿ, ಆ್ಯಂಡ್ ಇಂಡಿಕೇಟರ್ ನೋಡಿ, 2 ಇಂಡಿಕೇಟರ್ ಇದೆ. ಓಕೆನಾ? ಸೊ ಇದಕ್ಕೂ 2 ಕಾಂಬಿನೇಷನ್ ಮಾಡಿ ನಾನು ಟ್ರೇಡ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ನಾನು ಲೈವ್ ಬಂದಾಗ ನಾನು ನಿಮ್ಗೆ ಇದು ತೋರಿಸಿದ್ದಿಲ್ಲ, ಕರೆಕ್ಟ್, ಬರೀ ಇದೊಂದೇ ತೋರಿಸಿದ್ದೆ, ಜ್ಞಾಪನ ಇದೆಯಾ? ಸೊ ಈಗ 2 ಕಾಂಬಿನೇಷನ್ ಮಾಡ್ತಾ ಇದ್ದೀನಿ. ಯಾಕೆ ಕಾಂಬಿನೇಷನ್ ಮಾಡ್ತಾ ಇದ್ದೀನಿ? ನಾನು ಫಸ್ಟ್ ನೋಡೋದು ರಿವರ್ಸಲ್ ಟ್ರೇಡ್. ಫಸ್ಟ್ನೇದಾಗ ನಾನು ನೋಡೋದು ಯಾವತ್ತೂ ರಿವರ್ಸಲ್ ಟ್ರೇಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಅಂದರೆ ಮಾರ್ಕೆಟ್ ಒಂದು ಅಪ್ ಸೈಡ್ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ, ನಾನು ಯಾವಾಗ ಮಾರ್ಕೆಟ್ ಅಲ್ಲಿಂದ ಡೌನ್ ಸೈಡ್ ಹೋಗುತ್ತೆ ಅವಾಗ ನಾನು ಟ್ರೇಡ್ ಮಾಡ್ತೀನಿ. ಡೌನ್ ಸೈಡ್ ಮಾಡೋಕ್ಕೆ ನಾನು 2 ಕಂಡೀಷನ್ ಹಾಕ್ತೀನಿ. ಐದರ್ ಇಲ್ಲಿ ನಮ್ಮ ಕ್ಯೂನ್ ಇಂಡಿಕೇಟರ್ ಅಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರಬೇಕು, ಅಥವಾ ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಬರಬೇಕು. ಅಲ್ಲಿವರೆಗೂ ನಾನು ಯಾವುದೇ ಕಾರಣಕ್ಕೂ ಟ್ರೇಡ್ನ ಇನಿಷಿಯೇಟ್ ಮಾಡಲ್ಲ. ಓಕೆ, ಫಸ್ಟ್ ನಾನು ಇದು ಮಾಡ್ತಾ ಇದ್ದೆ, ಗೊತ್ತಾಯ್ತಾ? ಇದು ಮಾಡಿದಾಗ ನನಗೆ ಏನಾಗ್ತಾ ಇತ್ತು ಗೊತ್ತಾ? ನೋಡಿ, ಪ್ರೀವಿಯಸ್ಲಿ ಇದು ಯಾವತ್ತಿನ ಭಾಳ ದಿವಸದಲ್ಲ ಸರ್, 25ನೇ ತಾರೀಕಿಂದ ಎಕ್ಸಾಂಪಲ್ ಇದು. ಓಕೆ, ಮಾರ್ಕೆಟ್ ಇಲ್ಲಿವರೆಗೂ ನನಗೊಂದು ರಿವರ್ಸಲ್ ಸಿಕ್ಕಿಲ್ಲ. ಅರೌಂಡ್ ಎಷ್ಟು ಗಂಟೆ ಗೊತ್ತಾ? ಇದು 2 ಗಂಟೆ 5 ನಿಮಿಷವರೆಗೂ ನಾನು ರಿವರ್ಸಲ್ ಸಿಕ್ಕ ಒಂದು ಒಳ್ಳೆ ದುಡ್ಡು ಅದು. ಬಟ್ ಇದ್ರ ಜೊತೆ ಕಾಂಬಿನೇಷನ್ ಇದು ಮಾಡಿದಾಗ ಏನಾಯ್ತು, ನನಗೆ ರಿವರ್ಸಲ್ ಎಷ್ಟು ಗಂಟೆ ಸಿಕ್ತಾ ಗೊತ್ತಾ ಸರ್? ಇಲ್ಲಿ ಬೆನಿಫಿಟ್ ನೋಡಿ, ಇಲ್ಲಿ 12ವರೆಗೆ ನನಗೆ ಒಂದು ರಿವರ್ಸಲ್ ಸಿಕ್ಕ. ಎಷ್ಟಕ್ಕೆ? 12ವರೆಗೆ ನನಗೆ ಒಂದು ರಿವರ್ಸಲ್ ಸಿಕ್ಕ. ಸೊ ಇದು ಎಷ್ಟು 1.5 ತಾಸು ನನಗೆ ಮುಂಚೆ ರಿವರ್ಸಲ್ ಕೊಡ್ತಾನೆ. ಓಕೆ, ಬಟ್ ಇದನ್ನೇ ನೋಡ್ಕೊಂಡು ಕೂರ್ಕೊಳ್ಳ, 2 ಸಹಿತ ನಾನು ನೋಡ್ಬೇಕಾಗ್ತದೆ. 2 ಕಡೆ ನೋಡಿ, ಸೇಮ್ 24th ಬರ್ತೀನಿ ನಾನು. ನಿಮಗೆ ಗೊತ್ತಿರಲಿ, ನಾನು ಯಾವತ್ತೂ ಏನು ಹೇಳ್ತಿದ್ದೀನಿ, ನಾನು ರಿವರ್ಸಲ್ ಟ್ರೇಡ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತ. ನೋಡಿ, ಇಲ್ಲಿ ಮಾರ್ಕೆಟ್ ನೋಡಿ, ಇಲ್ಲಿ ಮಾರ್ಕೆಟ್ 24th ನೋಡಿ, ಮಾರ್ಕೆಟ್ ಒಂದು ಗ್ಯಾಪ್ ಡೌನ್ ಆದ. ಸೊ ನಿಮ್ಗೆ ಗ್ಯಾಪ್ ಡೌನ್ ಆದಾಗ ನಾನು ಏನು ಮಾಡಬೇಕು? ಅಪ್ಸೈಡ್ ನೋಡಬೇಕು. ಇಲ್ಲೇ ರಿವರ್ಸಲ್ ಕೊಟ್ಟ, ಸೇಮ್ ಆ್ಯಸ್ ಇಲ್ಲೂ ಸಹಿತ ರಿವರ್ಸಲ್ ಕೊಟ್ಟ. 2 ಕಾಂಬಿನೇಷನ್ ಮಾಡ್ಕೊಂಡು ನಾವು ಟ್ರೇಡ್ ಮಾಡ್ಬೋದು. ಓಕೆನಾ? ಸೊ ಟ್ರೇಡ್ ಏನಾಗುತ್ತೆ, ನಿಮಗೆ ಒಂದು ಕಂಟಿನ್ಯೂಟಿ ಸಿಗುತ್ತೆ 2 ಮಿಕ್ಸ್ ಮಾಡಿದಾಗ. ನೋಡಿ, 23ನೇ ತಾರೀಕಿಗೆ ನೋಡಿ, ಇಲ್ಲಿ 23ನೇ ತಾರೀಕಿಗೆ ನನಗೆ ಇಲ್ಲಿ ರೆಡ್ ಇದ್ದಾನೆ, ಆಯ್ತಾ? ಇಲ್ಲಿ ನೋಡಿ, ಈಗ
ನೋಡಿ 23ನೇ ತಾರೀಕಿಗೆ ಇಲ್ಲಿ ಇಂಡಿಕೇಟರ್ ರೆಡ್ ಬಂದು ಗ್ರೀನ್ ಬಂದು ರೆಡ್ ಬಂದಾನೆ. ಸೊ ನೋಡಿ ಇಲ್ಲಿ ನನಗೇನಾಗಬೇಕು, ಆ್ಯಕ್ಚುಲಿ ನನಗೆ ನಮ್ಮ ಇಂಡಿಕೇಟರ್ ಪ್ರಕಾರ ಫಸ್ಟ್ ರೆಡ್ ಇದ್ದಾನೆ, ನಂತರ ನನಗೇನಾಗಬೇಕು, ನಾನು ರಿವರ್ಸಲ್ ನೋಡ್ತಾ ಇದ್ದೀನಿ, ರಿವರ್ಸಲ್ ನಾನು ಟ್ರೇಡ್ ತಗೊಂಡೆ, ನಂತರ ಮತ್ತೆ ಇಲ್ಲಿ ರೆಡ್ ಯಾವಾಗ ಬರುತ್ತೆ ನಾವು ಹೋಗಿ ಇನಿಷಿಯೇಟ್ ಮಾಡ್ಕೋಬೋದು. ಸೊ ಎರಡು ಕಾಂಬಿನೇಷನ್ ನಾವೇನು ಮಾಡ್ತಾ ಇದ್ದೀನಿ, ಈಗ ಟ್ರೇಡ್ನ ಇನಿಷಿಯೇಟ್ ಮಾಡ್ತಾ ಇದ್ದೀನಿ. ಸೊ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ, ಪರವಾಗಿಲ್ಲ. ಸೊ ಇನ್ನು ಲೈವಲ್ಲಿ ಇನ್ನೊಂದ್ಸಲ ಇನ್ನೂ 4 ಸಲ ಇನ್ನೂ ನಿಮಗೆ ನಾನು ಲೈವ್ ಕೊಡಬೇಕು ಅಂದರೆ ಇದು ಮಿನಿಮಮ್ ನಾನು 1 ತಿಂಗಳಂತೂ ಇದ್ರ ಮೇಲೆ ವರ್ಕ್ ಮಾಡಬೇಕು. ಅಲ್ಲಿವರೆಗೂ ಲೈವ್ಗೆ ಬನ್ನಿ, ನಾನು ಕೊಡ್ತೀನಿ ಲೈವ್, ಯಾವಾಗ ಕೊಡ್ತೀನಿ ಏನಂತ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸುಮ್ಮನೆ ನೋಡಿ ಅಷ್ಟೇ, ಅಲ್ಲೇನು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಹೋಗಬೇಡಿ, ನೋಡಿ. ಓಕೆ, ರ್ಯಾಂಕೋ ಚಾರ್ಟ್ ಏನು ಇಂಪಾರ್ಟೆಂಟ್ ನಮಗೆ, ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಇಲ್ಲಿ ರ್ಯಾಂಕೋ ಚಾರ್ಟಲ್ಲಿ ಏನು ಯೂಸ್ ಮಾಡ್ಬೇಕು ನೀವು, ಇಲ್ಲಿ ಟೈಮ್ ಫ್ರೇಮ್ ಅಷ್ಟು ವ್ಯಾಲ್ಯೂ ಇರಲ್ಲ, ಅದನ್ನ ಸ್ವಲ್ಪ ಕನ್ಸಿಡರ್ ಮಾಡ್ತೀವಿ ಸ್ವಲ್ಪ. ಈಗ ಫಾರ್ ಎಕ್ಸಾಂಪಲ್ ಅದು ಪ್ರೈಸ್ನ 100ರಲ್ಲಿ 90% ಟೈಮ್ನ ಕನ್ಸಿಡರ್ ಮಾಡಿದೆ, 90% ಪ್ರೈಸ್ನ ಕನ್ಸಿಡರ್ ಮಾಡಿದೆ, ಇನ್ನು 10% ಅದು ಟೈಮ್ಗೆ ವ್ಯಾಲ್ಯೂ ಕೊಡುತ್ತೆ. ಓಕೆನಾ? ಸೊ ರ್ಯಾಂಕೋ ಚಾರ್ಟ್ ಅಂತ ನಿಮ್ಮ ಮೈಂಡಲ್ಲಿ ಬಂದ ತಕ್ಷಣನೇ, ಯಾರು ರ್ಯಾಂಕೋ ಚಾರ್ಟ್ ಯೂಸ್ ಮಾಡ್ತೀಯ ಅಂತ ನಿಮ್ಮ ಮೈಂಡಿಗೆ ಹೇಳಿದ ತಕ್ಷಣ ನಿಮಗೆ ಗೊತ್ತಾಗಬೇಕು, ಇದರಲ್ಲಿ ಒಂದು ಟ್ರೆಡಿಷನಲ್ ಅಂತ ಇದೆ, ಇದು ನಾನು ಯೂಸ್ ಮಾಡ್ತೇನೆ. ಈ ಟ್ರೆಡಿಷನಲಲ್ಲಿ ಬಾಕ್ಸ್ ಸೈಜ್ ಅಂತ ಬರುತ್ತೆ. ಸೊ ಈ ಬಾಕ್ಸ್ ಸೈಜ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಯೂಸ್ ಮಾಡೋದು, ನಾನು ಪರ್ಸ್ನಲ್ ಹೇಳ್ತೀನಿ, ನಾನು ಟ್ರೆಡಿಷನಲ್ ಯೂಸ್ ಮಾಡ್ತೇನೆ. ಟ್ರೆಡಿಷನಲ್ ಬಂದು ಲೆಂತ್ 3 ಇರುತ್ತೆ, ಆ್ಯಂಡ್ ಅದೇ ಬಾಕ್ಸ್ ಸೈಜಿಂದ 3. ಓಕೆ, ಆ್ಯಂಡ್ ಟೈಮ್ ಫ್ರೇಮ್ ನೋಡಿ, ಈ 2 ಟೈಮ್ ಫ್ರೇಮ್ ಯೂಸ್ ಮಾಡ್ತೇನೆ, 1 ಮಿನಿಟು ಮತ್ತು 1 ಸೆಕೆಂಡ್. ಸೊ 1 ಸೆಕೆಂಡ್ ನಾನು ರ್ಯಾಂಕೋ ಚಾರ್ಟಲ್ಲಿ ಯೂಸ್ ಮಾಡ್ತೇನೆ, 1 ಮಿನಿಟ್ ಇದಕ್ಕೆ ಯೂಸ್ ಮಾಡ್ತೇನೆ. ಯಾವುದು ಐಕೆನೈಶಲ್ಲಿ, ಯಾಕೆ ಅಂತ ನಿಮ್ಗೆ ಗೊತ್ತು. ಓಕೆನಾ? ಸೊ ಇದು ನಿಮ್ಮ ಮೈಂಡಲ್ಲಿ ಇರಲಿ. ಆ್ಯಂಡ್ ಟ್ರೆಂಡ್ ಐಡೆಂಟಿಫಿಕೇಶನ್ ಮಾಡೋದ್ರಿಂದ ನಿಮ್ಗೆ ಸುಲಭ ಆಗುತ್ತೆ, ಭಾಳ ಸುಲಭ ಆಗುತ್ತೆ, ನಾಯ್ಸ್ನ ಕಡಿಮೆ ಮಾಡ್ಕೋಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು.